ಆನೇಕಲ್ ತಾಲೂಕಿನ ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಗುರುವಾರ ಚುನಾವಣೆ ನಿಗದಿಯಾಗಿತ್ತು. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ನಾಗರತ್ನ ಕಾಂತರಾಜು ಹಾಗೂ ಉಪಾಧ್ಯಕ್ಷರಾಗಿ ಶ್ರೀಮತಿ ಮಂಜುಳಾ ರಮೇಶ್ ರೆಡ್ಡಿ ಅವರು ಆಯ್ಕೆಗೊಂಡರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಸ್ಥಳೀಯ ಮುಖಂಡರು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಬೃಹತ್ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದರು. ಕಾರ್ಯಕ್ರಮದಲ್ಲಿ ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರಾದ ಮುತ್ತಾನಲ್ಲೂರು ವಿಶ್ವನಾಥ್ ರೆಡ್ಡಿ, ಆರ್ ಕೃಷ್ಣಾರೆಡ್ಡಿ, ಗೋಪಸಂದ್ರ, ಸುಶೀಲಮ್ಮ, ಮುನಿರೆಡ್ಡಿ, ಡಾಕ್ಟರ್ ಚಿನ್ನಪ್ಪ, ವೈ ಚಿಕ್ಕ ಹಾಗಡೆ, ಜಯಪ್ರಕಾಶ್, ಬಿಬಿಐ ರಾಜು, ನಾಗರಾಜ್, ಸೋನಿ, ಸಮ್ಮನಹಳ್ಳಿ ರವಿ, ಮಧು, ಗೋಪಸಂದ್ರ, ವೇಣು, ಬಾಬು, ನಾರಾಯಣಘಟ್ಟ, ವಿಶ್ವನಾಥ್ ರೆಡ್ಡಿ, ಉಮೇಶ್, ಗೋಪಸಂದ್ರ, ಹರೀಶ್, ವೀಣಾ, ಶ್ರೀನಿವಾಸ್ ರೆಡ್ಡಿ ಮತ್ತು ಸ್ಥಳೀಯ ಮುಖಂಡರು ನೂತನ ಅಧ್ಯಕ್ಷರಿಗೆ ಹಾಗೂ ಉಪಾಧ್ಯಕ್ಷರಿಗೆ ಶುಭ ಕೋರಿದರು. ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ನಮ್ಮ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ ಆಶೀರ್ವಾದವನ್ನು ಮಾಡಿದ್ದಾರೆ. ಎಲ್ಲ ಪಕ್ಷದವರು, ಯಾಕೆಂದರೆ ಇದು ಒಂದು ಪಕ್ಷದ ಚುನಾವಣೆ ಅಲ್ಲ. ನಿಜವಾಗೂ ಇಂತಹ ಚುನಾವಣೆಗಳು ಸಾವಧಾನವಾಗಿ ಬಹಳ ಚೆನ್ನಾಗಿ ಚುನಾವಣೆ ನಡೆದಿದೆ. ಅಧ್ಯಕ್ಷರಾಗಿ ನಾಗರತ್ನಮ್ಮ, ಉಪಾಧ್ಯಕ್ಷರಾಗಿ ಮಂಜಳಮ್ಮ ಅವರು ಇವತ್ತು ಚುನಾಯಿತರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಪಂಚಾಯಿತಿಯನ್ನು ಇನ್ನೂ ಉತ್ತಮವಾಗಿ ನಡೆಸಿಕೊಳ್ಳಬೇಕಂತ ಅವರಲ್ಲಿ ನಾನು ಸಹ ಪ್ರಾರ್ಥನೆ ಮಾಡುತ್ತಾ, ಎಲ್ಲ ನಮಗೆ ಸಹಕಾರ ಕೊಟ್ಟ ಎಲ್ಲರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ದಿನ ಆನೇಕಲ್ ತಾಲೂಕಿನ ಮುತ್ತನಲ್ಲೂರು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿ ನನ್ನ ಸಹೋದರಿ ನಾಗರತ್ನ ಕಾಂತರಾಜು ಹಾಗೂ ಉಪಾಧ್ಯಕ್ಷರಾಗಿ ನಮ್ಮ ಹಿರಿಯ ಸದಸ್ಯರು ಮಂಜುಳಾ ರಮೇಶ್ ಅವರಾಗಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾ, ಈ ಒಂದು ಚುನಾವಣೆಗೆ ಶ್ರಮಿಸಿದಂಥ ಆರ್ ಕೃಷ್ಣಾರೆಡ್ಡಿ, ವಿಶ್ವನಾಥ್ ರೆಡ್ಡಿ ಮತ್ತು ನಮ್ಮ JP ಅವರು ಮತ್ತು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಇವತ್ತು ರವಿ ಅವರಿಗೆ ಮತ್ತು ಎಲ್ಲ ಗೌರವಾನ್ವಿತ 19 ಸದಸ್ಯರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ನಮ್ಮ ಕುಟುಂಬದಲ್ಲಿ ಇದು 2ನೇ ಬಾರಿ ಅಧ್ಯಕ್ಷರಾಗ್ತಿದ್ದಾರೆ. ಈ ಹಿಂದೆ ನಮ್ಮ ಶ್ರೀಮತಿಯವರು ಆಗಿದ್ದರು, ಈಗ ನನ್ನ ತಂಗಿಯವರಾಗಿದ್ದಾರೆ. ಇದಕ್ಕೆ ಶ್ರಮಿಸಿದಂಥ ವಿಶೇಷವಾಗಿ ಮಧು ಮತ್ತು JP ಅವರಿಗೆ ನಾನು ರವಿ ಅಭಿನಂದನೆ ಸಲ್ಲಿಸಬೇಕು. ಯಾಕಂತ ಹೇಳಿದ್ರೆ ಒಂದು ವಾರದಿಂದ ಹಿಂದೆ ಬೇರೆ ಬೇರೆ ರೀತಿಯಲ್ಲಿ ಏನಪ್ಪ ಅಂದರೆ ಚಿನ್ನಪ್ಪನವ್ರ ಮನೆಯವರೇ ಆಗಬೇಕು ಅಂತಕ್ಕಂಥದ್ದು ಆಗಬೇಕಾದ್ರು. ಆದರೆ ನಮ್ಮ ಮನೆಯವರೇ ಅಂತೆಲ್ಲ ಸೇವೆ ಮಾಡೋರಿಗೆ ಅವಕಾಶ ಸಿಗಲಿ, ಈ ಇರ್ತಕ್ಕಂಥ ಏನು ಒಂದು 8-10 ತಿಂಗಳಲ್ಲಿ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಲಿ ಅಂತ ನಾನು ಮಂಜಕ್ಕ ಮತ್ತು ನಾಗರತ್ನವ್ರಿಗೆ ಮತ್ತು ವಿಶೇಷವಾಗಿ ನಮ್ಮ 19 ಸದಸ್ಯರಿಗೆ ಕಾಂಗ್ರೆಸ್ ಪಕ್ಷದವರು ಸಪೋರ್ಟ್ ಮಾಡಿದ್ದಾರೆ, ಬೆಂಬಲಿತ ಮತ್ತು BJP ಅವರು ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ನಾಯಕರು, BJP ಪಕ್ಷದ ಎಲ್ಲ ನಾಯಕರುಗಳು ತಳಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದ ನಾಯಕರವರೆಗೂ ಇವತ್ತು ಇವರಿಬ್ಬರು ಅಧ್ಯಕ್ಷರಿಗೆ ಸಹಕಾರ ಮಾಡಿದ್ದಾರೆ. ಮತ್ತು ಕಾಂಗ್ರೆಸ್ ಪಕ್ಷದವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದನ್ನು ಯಾವ ರೀತಿ ಸೋಪಿಸ್ತದೆ ಅಂತೇಳಿದ್ರೆ, ಏನಾದರೂ ಒಂದು ಹೆಸರಿರ್ತಕ್ಕಂಥ ಅಭಿವೃದ್ಧಿ ಕೆಲಸವನ್ನು ಮಾಡಿ ತೋರಿಸಿ ಈ ಇರ್ತಕ್ಕಂಥ 10 ತಿಂಗಳ ಅವಧಿಯಲ್ಲಿ ಕೆಲಸವನ್ನು ಮಾಡಲಿ ಅಂತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಸಹೋದರಿಗೆ ಮತ್ತು ಮಂಜಕ್ಕ ಅವರ ಕನಸು 5 ವರ್ಷಗಳ ಹಿಂದೆಯೇ ಇತ್ತು, ಅದು ಇವತ್ತು ನೆರವೇರಿದೆ. ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಯಾರೆಲ್ಲ ನಮಗೆ ಸಪೋರ್ಟ್ ಮಾಡಿದರೆ ಅವರೆಲ್ಲರಿಗೂ ತುಂಬ ಹೃದಯ ವಂದನೆಗಳನ್ನು ಸಲ್ಲಿಸ್ತಾನೆ. ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು, ಸದಸ್ಯರಿಗೆಲ್ಲ ನನ್ನ ವಂದನೆಗಳು. ಎಲ್ಲರೂ ಫುಲ್ ಸಪೋರ್ಟ್ ಮಾಡಿ ನನಗೆ ಈ ಸೀಟ್ ಕೊಡಿಸಿದ್ದಾರೆ. ಹಾಗೆ ನಾನು ಎಲ್ಲರಿಗೂ ಒಳ್ಳೆಯದೇ ಮಾಡಬೇಕು ಅಂತ ನನ್ನ ಆಸೆ. ಹಾಗೆ ಎಲ್ಲರೂ ನನ್ನ ಜೊತೆಯಲ್ಲಿದ್ದು ಎಲ್ಲ ಸಹಕಾರ ಕೊಟ್ಟು ಕೆಲಸ ಕಾರ್ಯ ಏನಿದೆಯೋ ಅದೆಲ್ಲ ಒಂದುಗೂಡ್ಕೊಂಡು ಎಲ್ಲ ಕೆಲಸ ಮಾಡೋಣ ಅಂತ ನನ್ನ ಅಭಿಪ್ರಾಯ. ಎಲ್ಲರಿಗೂ ನಮಸ್ಕಾರಗಳು. ಈ 8 ಊರಿನ ಅಭಿವೃದ್ಧಿಗೋಸ್ಕರ ನಾವು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಇಬ್ಬರೂ ಶ್ರಮಿಸಿ ನಾವು ಇನ್ನು ಅಭಿವೃದ್ಧಿ ಮಾಡಬೇಕಂತ ನಮ್ಮ ಕನಸಿದೆ. ಆ ಕನಸು ಇವತ್ತು ಈಡೇರ್ತಾ ಇದೆ. ನನ್ನ 19 ಜನ ಸದಸ್ಯರಿಗೂ ನನ್ನ ಧನ್ಯವಾದಗಳು. ಎಲ್ಲ 19 ಎಲ್ಲರೂ ಇಲ್ಲಿ ಪಕ್ಷಾತೀತ ಯಾರೂ ಇದು ಮಾಡಿಲ್ಲ, ಎಲ್ಲ ನಾವು ಒಂದುಗೂಡಿ ನಾವು ಈ ಸ್ಥಾನಕ್ಕೆ ನಮ್ಮನ್ನು ಕರೆತಂದಿದ್ದಾರೆ. ಮುಂದೆ ಅಭಿವೃದ್ಧಿ ಕೆಲಸ ಮಾಡಲಿ ಅಂತ ಎಲ್ಲ ಜನಪ್ರತಿನಿಧಿಗಳ ಆರೈಕೆ ನಮ್ಮ ಮೇಲೆ ಇದ್ದು ನಾವು ಅದನ್ನು ಪೂರೈಸಿಕೊಂಡು ನಾವು ಮುಂದೆ ಸಾಗ್ತಾ ಇರ್ತೀವಿ. ಅದಕ್ಕೆಲ್ಲ ಎಲ್ಲ ಸದಸ್ಯರ ಬೆಂಬಲ ನಮಗೆ ಬೇಕು. ಎಲ್ಲರೂ ಒಂದೇ, ನಾವು ಗೆದ್ದಿದ್ದೀವಿ ಅಂತ ನಾವು ಬೇಡ, ನಾವು ಅಭಿವೃದ್ಧಿಗೋಸ್ಕರ ನಾವು ಎಲ್ರಿಗೂ ಒಂದೇ ರೀತಿ ನಾವು ನಡೆಸ್ಕೊಂಡು ಹೋಗ್ತೀವಿ. ನಮ್ಮ ಗ್ರಾಮ ಪಂಚಾಯತಿನ ಒಂದು ಉತ್ತಮ ಸ್ಥಾನ ಹಾಗೂ ಇದಕ್ಕೆ ಕೀರ್ತಿ ತಂದು ಕೊಡಬೇಕಂತ ನಮ್ಮ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅವರು ಮತ್ತು ಮಂಜುಳಮ್ಮನವರು, ನಾಗರತ್ನಮ್ಮನವರು ಅಧ್ಯಕ್ಷರಾಗಿ ಮತ್ತು ಮಂಜುಳಮ್ಮನವರು ಉಪಾಧ್ಯಕ್ಷರಾಗಿ ಇದ್ದಿರೋದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ
ಇಡೀ ಮುತ್ತನಲ್ಲೂರು ಗ್ರಾಮ ಪಂಚಾಯತಿಯಲ್ಲಿ 19 ಜನ ಸದಸ್ಯರಿರ್ತಾರೆ. 19 ಜನ ಸದಸ್ಯರನ್ನು ಅವರು ಒಟ್ಟುಗೂಡಿಸ್ಕೊಂಡು ಪಂಚಾಯತಿ ಅಭಿವೃದ್ಧಿ ಕಡೆಗೆ ಕರ್ಕೊಂಡೋಗಲಿ ಅಂತ ನನ್ನ ಒಂದು ಆಸೆ. ಇವಾಗ ಗೆದ್ದಿರೋರಿಗೆ ಶುಭವಾಗಲಿ ಅಂತ ನಾನು ಕೋರ್ಕೊತೀನಿ. ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಜಯಶೀಲರನ್ನಾಗಿ ಮಾಡಿದ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಮುಂದಿನ ಏನು ದಿನಗಳು ಬಾಕಿ ಇರುವ ದಿನಗಳಲ್ಲಿ ಅತ್ಯುತ್ತಮವಾದಂಥ ಕಾರ್ಯಕ್ರಮಗಳನ್ನು ಯೋಜನೆ ಮಾಡಿ ಪಂಚಾಯಿತಿ ವ್ಯಾಪ್ತಿಯ ಅಭಿವೃದ್ಧಿ ಕೆಲಸಗಳಿಗೆ ಅವರು ಸದಸ್ಯ ಕೊಂಡೊಯ್ಯಲು ನಾನು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಗೆ ತಮಗೆ ಗೊತ್ತಿರುವಂತೆ ನಮ್ಮ ಸಹೋದರಿಯಾದಂಥ ನಾಗರತ್ನ ಕಾಂತರಾಜು ಅಧ್ಯಕ್ಷರಾಗಿ ಹಾಗೂ ಮಂಜುಳಾ ರಮೇಶ್ ರೆಡ್ಡಿಯವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಮತ ನೀಡಿರುವ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಏನು ಈ ಚುನಾವಣೆಗೆ ಸಹಕರಿಸಿದಂಥ ಎಲ್ಲ ನಮ್ಮ ನಾಯಕರು ಕೃಷ್ಣಾರೆಡ್ಡಿಯವರು ಇರ್ಬೋದು, ವಿಶ್ವನಾಥ್ ರೆಡ್ಡಿ, ರವಿ, ಮಧು, ಮುಖ್ಯವಾಗಿ ವೇಣು, ಸುಮಾರು ದಿನಗಳಿಂದ ಇವರು ಪಾಪ ಕಷ್ಟಪಟ್ಟಿದ್ದಾರೆ. ಅವ್ರ ಕನಸು ನನಸಾಗಿದೆ. ಪಕ್ಷಾತೀತವಾಗಿ ಚುನಾವಣೆ ಬಂದಾಗ ಪಕ್ಷ ಬರುತ್ತೆ, ಅಭಿವೃದ್ಧಿಯಲ್ಲಿ ಪಕ್ಷ ಬರೋದಿಲ್ಲ. ದಯವಿಟ್ಟು ಎಲ್ಲ 19 ಸದಸ್ಯರಲ್ಲೂ ಒಗ್ಗಟ್ಟಾಗಿ ಕೆಲಸ ಮಾಡಲಿ. ಯಾಕಂದರೆ ಎಲ್ಲ ಅನುಭವಿ ಸದಸ್ಯರಿದ್ದಾರೆ ಮತ್ತು ಅವಧಿ ಕಡಿಮೆ ಇದೆ, ಇನ್ನೊಂದು ವರ್ಷ. ನಮ್ಮ ಮಂಜುಳಾ ರಮೇಶ್ ರೆಡ್ಡಿ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಮಹಿಳಾ ಅಧ್ಯಕ್ಷರಾಗಿ ಕೆಲಸ ಮಾಡುವ ಅನುಭವ ಇದೆ ಮತ್ತು 2 ಬಾರಿ ಸದಸ್ಯರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಸಿಕ್ಕಿರುವ ಕಡಿಮೆ ಕಾಲಾವಧಿಯಲ್ಲಿ ಪಂಚಾಯತಿಯನ್ನು ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಇನ್ನೂ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿ. ಯಾಕಂದರೆ ಮುತ್ತನೂರು ಪಂಚಾಯತಿಯಲ್ಲಿ ಅನೇಕ ಕಂದಾಯ ತುಂಬ ಚೆನ್ನಾಗಿದೆ. ಎಲ್ಲ 8 ಗ್ರಾಮಗಳಿಗೂ ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳ್ತಾ ಈ ಚುನಾವಣೆಗೆ ಸಹಕರಿಸಿದಂಥ ಎಲ್ಲ ನಮ್ಮ ನಾಯಕರುಗಳಿಗೆ, ಮುನ್ರೆಡ್ಡಿಯವರು ಇರ್ಬೋದು, ಮತ್ತು ನಮ್ಮ ಕೃಷ್ಣಾರೆಡ್ಡಿ, ವಿಶ್ವನಾಥ್ ರೆಡ್ಡಿ, ಮತ್ತು ನಮ್ಮ ವಿಶ್ವನಾಥ್ ಅಣ್ಣವರು, ಸತೀಶು, ಮಧು, ವೇಣು, ರವಿ, ಎಲ್ಲ ಉಮೇಶು, ಎಲ್ಲ ಸದಸ್ಯರಿಗೆ ಮತ್ತು ಮುಖಂಡರಿಗೆ ವಂದಿಸುತ್ತಾ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾನು ಕೋರ್ತಾ ಇದ್ದೀನಿ. ಮುತ್ತಾರ ಗ್ರಾಮ ಪಂಚಾಯತಿಗೆ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಸಹೋದರಿ ಆದಂಥ ನಾಗರತ್ನ ಹಾಗೂ ನಮ್ಮ ಅತ್ತಿಗೆ ಆದಂಥ ಮಂಜುಳಾ ಅವರಿಗೆ ಮತ ನೀಡಿದ ಎಲ್ಲ ನನ್ನ ಸ್ನೇಹಿತರು ಹಾಗೂ ಈ ದಿನ ನನಗೆ ಸಹಕಾರ ಕೊಟ್ಟು ಇಲ್ಲಿವರೆಗೂ ಮತ ನೀಡಿ ಎಲ್ಲ ಕಷ್ಟಗಳಿಗೂ ಹೋಗೊಟ್ಟು ಸಹಾಯ ಮಾಡಿದ ನನ್ನ ಎಲ್ಲ ಸ್ನೇಹಿತರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಈ 8 ಊರಿನ ಏಳಿಗೆಗಾಗಿ ಶ್ರಮಿಸ್ತೀವಿ ಅಂತ ಮಾತು ಕೊಡ್ತಾ ಇದ್ದೀವಿ. ಮತ್ತು ಇಷ್ಟು ದಿನ ಅವರೇ ನಮ್ಮನ್ನು ಒಂದು ಮಾರ್ಗದರ್ಶನ ಅವರೇ ಕೊಟ್ಟಿದ್ದು ನಮಗೆ. ಈಗ ಅವರಿಬ್ಬರು ಆಗಬೇಕು ಅಂದರೆ ಒಂದು 90 ಭಾಗ ಅಷ್ಟು ಇವ್ರದ್ದೇ ಒಂದು ಪ್ರೋತ್ಸಾಹ ಇರುತ್ತೆ. ಇವರು ಕಷ್ಟಪಟ್ಟಿಲ್ಲ ಅಂದಿದ್ರೆ ಆಗ್ತಾ ಇರಲಿಲ್ಲ. ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ರವಣ್ಣ ಅವ್ರ ನೇತೃತ್ವದಿಂದ ಆಗಿರೋದಕ್ಕೆ, ಮತ್ತು ಅವರೇ ನಮ್ಮ ಪಂಚಾಯತಿನ 19 ಸದಸ್ಯರನ್ನು ಸಹ ಒಟ್ಟಿಗೆ ಒಂದೇ ಸಮಾನ ಭೇದ ಭಾವ ಇಲ್ಲದೆ ಕರ್ಕೊಂಡು ಹೋಗಬೇಕು ಅಂತ ನಾನು ಅವ್ರ ಕಡೆ ಕೋರ್ಕೊತೀನಿ. ಉಪಾಧ್ಯಕ್ಷರಾಗಿ ಮಂಜುಳಾ ಅವರು ಆಯ್ಕೆಯಾಗಿದ್ದಾರೆ. ಎಲ್ಲ ಸದಸ್ಯರಿಗೂ ಅಭಿನಂದನೆಗಳು. ಮುಂದೆ ತಾವು 1 ವರ್ಷ ಅವಧಿ ಇದೆ. 1 ವರ್ಷ ಅವಧಿಯಲ್ಲಿ ಎಲ್ಲ ಈ 8 ಗ್ರಾಮ ಏನು ಪಂಚಾಯತಿ ಇದೆಯೋ 8 ಗ್ರಾಮಗಳಿಗೂ ಒಂದು ಸಹಕಾರ ಕೊಟ್ಟು ಎಲ್ಲ ಸದಸ್ಯರನ್ನು ಜೊತೆಗೂಡಿ ನಡೆಸ್ಕೊಂಡು ಹೋಗಬೇಕಾಗಿ ವಿನಂತಿ. ವಿಚಾರ. ನನ್ನ ಕುಟುಂಬದಲ್ಲಿ ಅತ್ತಿಬೇಲಹಳ್ಳಿ ಪ್ರಭಾರಾಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದರು. ನನ್ನ ಧರ್ಮಪತ್ನಿ ಇವತ್ತು ನಮ್ಮ ಅತ್ತಿಗೆ ಇಲ್ಲಿ ಉಪಾಧ್ಯಕ್ಷರಾಗಿದ್ದರು, ಇವತ್ತು ಅಧ್ಯಕ್ಷರಾಗಿದ್ದಾರೆ. ಮತ್ತು ಉಸ್ಕೂರು ಪಂಚಾಯತಿನಲ್ಲಿ ನನ್ನ ತಮ್ಮ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿದ್ದಾರೆ. ಮತ್ತು ಇವತ್ತು ಅಕ್ಕವರು ಮಂಜುಳಕ್ಕವರು ಇವತ್ತು ಉಪಾಧ್ಯಕ್ಷರಾಗಿದ್ದಾರೆ. ಹಾಗಾಗಿ ನಮ್ಮ ಕುಟುಂಬ ಒಂದು ರಾಜಕೀಯ ಕುಟುಂಬ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿಯಲ್ಲಿ 2 ಚೇರ್ಮನ್ರಾಗಿದ್ದೀರಿ. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲ ಮೆಂಬರ್ಗಳಿಗೂ ಹಾಕಿದವರು ನಂಬರೇ, ಹಾಕ್ದಿದ್ದವರು ನಂಬರೇ. ಮತ್ತು ನಮ್ಮ ರವೀಣರು ತುಂಬ ಲಾಸ್ಟ್ ಟೈಮ್ ನನ್ನ ಮನೆಯಲ್ಲೇ ಆಯಿತು. ಸೊ ಅಂತರದಲ್ಲಿ ನಾವು ಲಾಸ್ಟ್ ಎಲೆಕ್ಷನಲ್ಲಿ ಸೋತ್ಕೊಂಡ್ರಿ. ಸೊ ಈ ಸರಿ ಜೈಬೇರಿ ಬರ್ಸಿದ್ರಿ. ಹಾಗಾಗಿ ಇದಕ್ಕೆಲ್ಲ ಶ್ರಮಪಟ್ಟವರು ಕೃಷ್ಣಣ್ಣವರಾಗಿರ್ಬೋದು, ವಿಶ್ವಣ್ಣವರಾಗಿರ್ಬೋದು, ಅನೇಕ ನಾಯಕರುಗಳು, ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರಿಗೂ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಮತ್ತು ನಮ್ಮ ಅತ್ತಿಗೆ ಒಳ್ಳೆ ಆಡಳಿತ ಕೊಡಲಿ, ಒಳ್ಳೆ ಮಾದರಿ ಪಂಚಾಯತಿಯಾಗಿ ಮಾಡಲಿ,
ಆನೇಕಲ್ ತಾಲೂಕಲ್ಲಿ ಮುತ್ತಾನ ಪಂಚಾಯತಿ ಒಂದು ಗ್ರಾಮ ಪಂಚಾಯತಿ ಮಾದರಿ ಪಂಚಾಯತಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ವಾಹಿನಿ ಮುಖಾಂತರ ಶುಭಾಶಯಗಳನ್ನ ಮತ್ತೆಗೆ ಮತ್ತು ಉಪಾಧ್ಯಕ್ಷರಿಗೆ ಕೋರ್ತಾ ಇದ್ದೀನಿ. ಜೈ ಹಿಂದ್, ಜೈ BJP. ಗಣ್ಯ ವ್ಯಕ್ತಿಗಳಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಈಗ ಈ ಪಂಚಾಯಿತಿಯ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರ ಸ್ಥಾನಕ್ಕೆ ನಾವು ಎಲ್ಲ ಒಪ್ಪಂದದ ಮೇರೆಗೆ ಸದಸ್ಯರ ಒಪ್ಪಂದದ ಮೇರೆಗೆ ಅವರನ್ನು ಆಯ್ಕೆ ಮಾಡಿದ್ದೇವೆ. ಇದೇ 8 ಸಹ ಅಭಿವೃದ್ಧಿ ಕೊಟ್ಟು ನಮಗೆಲ್ಲ ಸಹಕರಿಸಬೇಕು ಅಂತ ಅವರಿಬ್ಬರಲ್ಲೂ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ನಮಸ್ಕಾರಗಳು.